ಜೈ ಭಾರತ್ ಮಾತಾ ಸೇವಾ ಸಮಿತಿ ನವದೆಹಲಿಯ ಸಂಸ್ಥಾಪಕ ರಾಷ್ಟ್ರೀಯ ಅಧ್ಯಕ್ಷರಾದ ಪರಮ ಪೂಜ್ಯ ಹವಾ ಮಲ್ಲಿನಾಥ್ ಮಹಾರಾಜ್ ನಿರುಗುಡಿಯವರ ನೇತೃತ್ವದಲ್ಲಿ ಮಾರ್ಚ್ 23, 2025ರಂದು ತಮಿಳುನಾಡಿನ ರಾಮೇಶ್ವರಂನಲ್ಲಿ ಭಗತ್ ಸಿಂಗ್ ಸುಖದೇವ್ ರಾಜ್ಗುರು ಅವರ ಹುತಾತ್ಮ ದಿನದ ಪ್ರಯುಕ್ತ ಅಮರ ಬಲಿದಾನ ದಿವಸ ಎಂಬ ದೇಶಭಕ್ತಿ ಕಾರ್ಯಕ್ರಮ ಸಹಸ್ರಾರು ದೇಶ ಬಾಂಧವರೊಂದಿಗೆ ಹಮ್ಮಿಕೊಳ್ಳಲಾಗಿದ್ದು, ಈ ಕಾರ್ಯಕ್ರಮದ ಪ್ರಯುಕ್ತ ದಿನಾಂಕ 20 ಮಾರ್ಚ್ 2025 ಬೆಳಗ್ಗೆ 11:30 ಗಂಟೆಗೆ ಆಳಂದ ತಾಲೂಕಿನ ಲಾಡ್ ಚಿಂಚೋಳಿಯ ಭಾರತ ಮಾತಾ ದೇವಸ್ಥಾನದಿಂದ ಪರಮ ಪೂಜ್ಯರ ಒಂದು ದಿವ್ಯ ನೇತೃತ್ವದಲ್ಲಿ ಸಹಸ್ರಾರು ದೇಶ ಬಾಂಧವರು ನಮ್ಮ ನಡೆ ತಮಿಳುನಾಡು ಕಡೆ, ನಮ್ಮ ನಡೆ ತಮಿಳುನಾಡು ಕಡೆ ಎಂಬ ಒಂದು ಘೋಷವಾಕ್ಯದಡಿ ಈ ದೇಶದ ಅಪ್ರತಿಮ ಸ್ವಾತಂತ್ರ್ಯ ವೀರ ಹೋರಾಟಗಾರರಿಗೆ ಒಂದು ಗೌರವ ನಮನ ಸಲ್ಲಿಸಲು ನಮ್ಮ ಜಾತಿ, ಧರ್ಮ, ಪಕ್ಷ ಇವೆಲ್ಲವನ್ನು ಬಿಟ್ಟು ಈ ದೇಶಕ್ಕಾಗಿ ನಾವೆಲ್ಲ ಒಂದು, ನಾವೆಲ್ಲ ಬಂಧು ಎಂಬ ಸಂದೇಶ ಹೊತ್ತುಕೊಂಡು ಒಂದು ಉತ್ಸಾಹಪೂರ್ವಕವಾಗಿ ಅದ್ಧೂರಿಯಾಗಿ ಒಂದು ಯಾತ್ರೆ ಪ್ರಾರಂಭ ಮಾಡ್ತಾ ಇದ್ದಾರೆ. ಈ ಯಾತ್ರೆ ವಿಶೇಷವಾಗಿ ಅವತ್ತು ಮಾರ್ಚ್ 20ಕ್ಕೆ ಪ್ರಾರಂಭವಾಗಿ ಕಲಬುರಗಿ, ಶಾಪೂರ್ ಈ ಥರ ಸಾಗುತ್ತಾ ಬಳ್ಳಾರಿಯ ಸಿರುಗುಪ್ಪದಲ್ಲಿನ ಭೈರಾಪುರದಲ್ಲಿ ವಾಸ್ತವ ಹೂಡಲಾಗುವುದು. ಅಲ್ಲಿ ಕೂಡ ಅವತ್ತು ಒಂದು ದೊಡ್ಡ ಕಾರ್ಯಕ್ರಮ, ಈ ಒಂದು ದೇಶಭಕ್ತಿ ಕಾರ್ಯಕ್ರಮ ಹಮ್ಮಿಕೊಂಡು ತದನಂತರ ಮಾರ್ಚ್ 21 ಎಲೆಕ್ಟ್ರಾನಿಕ್ ಸಿಟಿ ಬೆಂಗಳೂರಿನಲ್ಲಿ ವಾಸ್ತವ್ಯವಿದ್ದು, ಅಲ್ಲಿ ಕೂಡ ಮಾರ್ಚ್ 21 ಸಾಯಂಕಾಲ 7 ಗಂಟೆಗೆ ದೇಶಭಕ್ತಿ ಕಾರ್ಯಕ್ರಮ, ಹುತಾತ್ಮ ಬಲಿದಾನವನ್ನು ಕಾರ್ಯಕ್ರಮ ಆಯೋಜಿಸಲಾಗಿದೆ. ತದನಂತರ ಅಲ್ಲಿಂದ ರಾಮೇಶ್ವರಕ್ಕೆ ಪ್ರಯಾಣ ಮಾಡಿ ಮಾರ್ಚ್ 23 ಸಾಯಂಕಾಲ 7 ಗಂಟೆಗೆ ರಾಮೇಶ್ವರಂನ ಮುಖ್ಯ ವೃತ್ತದಲ್ಲಿರುವ ಅಬ್ದುಲ್ ಕಲಾಂ ಅವರ ಒಂದು ಪ್ರತಿಮೆಗೆ ಮಾಲಾರ್ಪಣೆ ಮಾಡುವುದರ ಮೂಲಕ ಈ ಒಂದು ದೇಶಭಕ್ತಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಗಿದೆ. ವಿಶೇಷವಾಗಿ ಈ ಒಂದು ದೇಶಭಕ್ತಿ ಕಾರ್ಯಕ್ರಮದಲ್ಲಿ ಭಗತ್ ಸಿಂಗ್, ಸುಖದೇವ್ ರಾಜ್ಗುರು ಸೇರಿದಂತೆ ದೇಶದ ಸ್ವಾತಂತ್ರ್ಯಕ್ಕಾಗಿ ತಮ್ಮ ತನು ಮನ ಧನದಡಿ ಸೇವೆ ಸಲ್ಲಿಸಿರುವ ಸ್ವಾತಂತ್ರ್ಯ ವೀರ ಯೋಧರ ಕುಟುಂಬಸ್ಥರನ್ನು ಜೈ ಭಾರತ್ ಮಾತಾ ಸೇವಾ ಸಮಿತಿಯ ಸಂಸ್ಥಾಪಕ ರಾಷ್ಟ್ರೀಯ ಅಧ್ಯಕ್ಷರ ಒಂದು ಅಮೃತ ಹಸ್ತದಿಂದ ಗೌರವ ಸತ್ಕಾರ ಮಾಡಿ ಈ ದೇಶಕ್ಕೆ ಅವರ ಕುಟುಂಬ ನೀಡಿರುವ ಒಂದು ತ್ಯಾಗ, ಬಲಿದಾನ, ಕೊಡುಗೆಯನ್ನು ಸ್ಮರಿಸಿ ಅವರಿಗೆ ಗೌರವಿಸುವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ವಿಶೇಷವಾಗಿ ಏನಪ್ಪ ಅಂದರೆ, ಈಗಾಗಲೇ ಕೋವಿಡ್ ಸಂದರ್ಭದಲ್ಲಿ ಹವಾ ಮಲ್ಲಿನಾಥರು ದೇಶ ಬಾಂಧವರ ಏಕತೆ, ಐಕ್ಯತೆ ಮತ್ತು ಸಂವಿಧಾನ ನೀಡಿರುವ ಮೂಲಭೂತ ಕರ್ತವ್ಯಗಳ ಪಾಲನೆ ನಿಟ್ಟಿನಲ್ಲಿ ಪ್ರಪ್ರಥಮ ಬಾರಿಗೆ ಅಮರ ಬಲಿದಾನ ದಿವಸ ಅರಮನೆ ಮೈದಾನದಲ್ಲಿ ಸಹಸ್ರಾರು ದೇಶ ಬಾಂಧವರೊಂದಿಗೆ ಆಚರಣೆ ಮಾಡಿ, ತದನಂತರ ರಾಷ್ಟ್ರದ ರಾಜಧಾನಿ ನವದೆಹಲಿಯ ತಾಲ್ಕಟೋರ ಇಂಡೋರ್ ಸ್ಟೇಡಿಯಂನಲ್ಲಿ ಕೂಡ ಈ ಒಂದು ದೇಶಭಕ್ತಿ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಅದಾದ ಮೇಲೆ ಭಗತ್ ಸಿಂಗ್ ಅವರ ಕುಟುಂಬದ ಅವರ ಅಣ್ಣವರ ಮರಿ ಮೊಮ್ಮಗರಾದಂಥ ಯದುವೀಂದ್ರ ಸಿಂಗ್ ಅವರ ವಿಶೇಷ ಆಹ್ವಾನದ ಮೇರೆಗೆ ಭಾರತ ಪಾಕಿಸ್ತಾನ ಗಡಿ ಭಾಗದಲ್ಲಿರುವ ಪಂಜಾಬಿನ ಖಟ್ಕರ್ ಕಲನ್ನಲ್ಲಿ, ಈ ಖಟ್ಕರ್ ಕಲನ್ ಅನ್ನೋದು ಭಗತ್ ಸಿಂಗ್ ಅವರ ಅಜ್ಜಿ ತಾತ ಅವರ ಊರು. ಅಲ್ಲಿ ಭಗತ್ ಸಿಂಗ್ ಆಡಿ ಬೆಳೆದಿದ್ದರು. ಆ ಊರಿನಲ್ಲಿ ಕಳೆದ ಬಾರಿ ಸಹಸ್ರಾರು ದೇಶ ಬಾಂಧವರು ಕಲಬುರಗಿಯ ಭಾರತ ಮಾತಾ ಮಂದಿರದಿಂದ ಅಪಾರ ಸಂಖ್ಯೆಯಲ್ಲಿ ಅಲ್ಲಿ ತೆರಳಿ ಈ ಒಬ್ಬ ಅಪ್ರತಿಮ ದೇಶಭಕ್ತ ಸಂತರ ನೇತೃತ್ವದಲ್ಲಿ ಪಂಜಾಬಿನಲ್ಲಿ ಅಮರ ಬಲಿದಾನ ದಿವಸ ಆಚರಣೆ ಮಾಡಿದ್ರು. ಅಲ್ಲಿ ಎಂಥ ವಾತಾವರಣ ಇತ್ತಪ್ಪ ಅಂದ್ರೆ, ಆ ಸಂದರ್ಭದಲ್ಲಿ ಪಂಜಾಬ್ನಲ್ಲಿ ಪ್ರತ್ಯೇಕತೆ ಕೂಗೆದ್ದಿತ್ತು. ಆ ಕೂಗು ಕಿವಿಗೆ ಪೇಳ್ತಾ ಇರುವ ತಡನೆ ಹವಾ ಮಲ್ಲಿನಾಥ್ ಮಹಾರಾಜರು ಕ್ಷಿಪ್ರಗತಿಯಲ್ಲಿ ಎಲ್ಲ ದೇಶ ಬಾಂಧವರನ್ನು ಸೇರಿಸ್ಕೊಂಡು ಪಂಜಾಬಿನ ಕೊಡುಗೆ ಈ ದೇಶಕ್ಕಾಗಿ ಬಹಳಷ್ಟಿದೆ. ಪಂಜಾಬ್ನಿಂದ ಈ ದೇಶ ಯಾವಾಗಲೂ ಕೂಡ ವಿರೋಧಿಗಳಿಂದ ಸಂರಕ್ಷಿಸಲ್ಪಟ್ಟಿದೆ. ಪಂಜಾಬ್ ಯಾವಾಗಲೂ ಕೂಡ ಭಾರತದ ಅವಿಭಾಜ್ಯಾಂಗ. ಅಲ್ಲಿ ಯಾವುದೇ ಕಾರಣಕ್ಕೂ ಈ ಪ್ರತ್ಯೇಕತೆ ಕೂಗು ಹೇಳಬಾರ್ದು. ನಾವು ಎಲ್ಲರೂ ಕೂಡ ಸಹೋದರರು, 130 ಕೋಟಿ ಭಾರತೀಯರು, ತಾಯಿ ಭಾರತಾಂಬೆ ಮಕ್ಕಳು. ನಾವೆಲ್ಲ ಏಕತೆ, ಐಕ್ಯತೆ, ಅಖಂಡತೆಯಿಂದ ಇದ್ಕೊಂಡು ದೇಶ ಸೇವೆ ಮಾಡುವುದರ ಮೂಲಕ ಭಾರತವನ್ನು ವಿಶ್ವಗುರುವನ್ನಾಗಿ ಮಾಡೋಣ ಅಂತ ಒಂದು ಪಣ ತೊಟ್ಟು ಆ ನಿಟ್ಟಿನಲ್ಲಿ ಯಶಸ್ವಿಯಾಗಿ ದೇಶಭಕ್ತಿ ಕಾರ್ಯಕ್ರಮ ಮಾಡಿದ್ದಾರೆ. ಇಷ್ಟಲ್ಲದೆ ಅವರ ಪ್ರತಿದಿನ ಪ್ರತಿ ಕ್ಷಣದ ಮಹಾನ್ ಕಾಯಕ ಏನಪ್ಪ ಅಂದರೆ, ಎಲ್ಲಿ ಹೋದರೂ ಸಹಿತ ಪ್ರತಿಯೊಂದು ಕಾರ್ಯಕ್ರಮ ರಾಷ್ಟ್ರಗೀತೆಯೊಂದಿಗೆ ಪ್ರಾರಂಭಗೊಳ್ಳುತ್ತೆ. ತೊಟ್ಟಿಲು ಕಾರ್ಯಕ್ರಮ ಇರ್ಬೋದು, ತುಲಾಭಾರ ಕಾರ್ಯಕ್ರಮ ಇರ್ಬೋದು, ಪುರಾಣ ಕಾರ್ಯಕ್ರಮ ಇರ್ಬೋದು, ದೇವಸ್ಥಾನದ ಕಳಸಾರೋಹಣ ಕಾರ್ಯಕ್ರಮ ಇರ್ಬೋದು, ಯಾವುದೇ ಕಾರ್ಯಕ್ರಮ ಇದ್ದರೂ ರಾಷ್ಟ್ರಗೀತೆ ಹೇಳ್ತಾರೆ ಮತ್ತು ಸಂವಿಧಾನದ ಪೀಠಿಕೆ ಓದಿಸ್ತಾರೆ. ಇಂಥ ದೇಶಭಕ್ತ ಸಂತರಲ್ಲಿ ಬುದ್ಧ, ಬಸವ, ಅಂಬೇಡ್ಕರ್ ಅವರ ತತ್ವ ಸಿದ್ಧಾಂತಗಳನ್ನು ನಾವು ಕಾಣ್ತಾ ಇದ್ದೇವೆ. ಈ ಒಂದು ಅಪ್ರತಿಮ ದೇಶಭಕ್ತ ಸಂತರ ನೇತೃತ್ವದಲ್ಲಿ ಸಮಸ್ತ ದೇಶ ಬಾಂಧವರಿಗಾಗಿ ಹಮ್ಮಿಕೊಳ್ಳಲಾಗಿರುವ ಈ ಕಾರ್ಯಕ್ರಮಕ್ಕೆ ಸರ್ವರಿಗೂ ಆದರದ ಸ್ವಾಗತ, ಸುಸ್ವಾಗತ. ಜೈ ಹಿಂದ್, ಜೈ ಭಾರತ್. ನಮಸ್ಕಾರ. ಜೈ ಭಾರತ್ ಮಾತಾ ಸೇವಾ ಸಮಿತಿಯ ಅಧ್ಯಕ್ಷರಾದಂಥ ಮಲ್ಲಿನಾಥ್ ಮಹಾರಾಜರು ಈ ಬಲಿದಾನ ಪಡ್ತಿರ್ತಕ್ಕಂಥ ಸುಖದೇವ್
ಭಗತ್ ಸಿಂಗ್, ರಾಜ್ಗುರು ಇವರೆಲ್ಲರ ಬಲಿದಾನವನ್ನು ಎಲ್ಲ ಜನರಿಗೆ ತಿಳಿಸ್ಕೊಡೋ ಸಲುವಾಗಿ ಅವರು ಏನದ ಇಂಥ ಒಂದು ಕಾರ್ಯಕ್ರಮ ಭಾರತ ದೇಶ ತುಂಬ ಮಾಡ್ತಾ ಇದ್ದಾರೆ. ಮೊದಲು ಪಂಜಾಬಲ್ಲಿ ಮಾಡಿದ್ದಾರೆ, ದೆಹಲಿಯೊಳಗೂ ಮಾಡಿದ್ದಾರೆ, ಆಮೇಲೆ ಬೆಂಗಳೂರದಾಗೂ ಮಾಡಿದ್ದಾರೆ. ಅದಕ್ಕೆ ಅವ್ರದ್ದು ಎಲ್ಲ ಕಡೆ ದೇಶಭಕ್ತಿ ಹೆಚ್ಚಾಗೋ ಸಲುವಾಗಿ ಒಂದು ಸಂಸ್ಕೃತಿ ಉತ್ಪನ್ನ ಆಗಲಿ, ಜಾತಿ ಭೇದ ಏನು ಇರಲಾರ್ದೇ ಮಾಡಬೇಕಾಗಿ ಅವರು ಎಲ್ಲ ಜನರು ನಾನು ಸಹಕಾರ ಕೊಡಬೇಕಾಗಿ ನಾನು ಎಲ್ಲ ಜನರಲ್ಲಿ ವಿನಂತಿ ಮಾಡಿಕೊಂಡಿದ್ದೇನೆ. ತಮ್ಮ ಹೆಸರು? ಶ್ರೀಮಂತರಾವ್ ಆಳಂದ.